ಯಾದಗಿರಿಯಲ್ಲಿ ಕೆಮಿಕಲ್ ಸೋರಿಕೆಯಾಗಿ ಒಂದು ದುರಂತ ಸಂಭವಿಸಿದೆ. ಕಡೆಚೂರು ಕೈಗಾರಿಕಾ ಪ್ರದೇಶ ಅದು. ಈ ದುರಂತಕ್ಕೆ 3 ಕಾರ್ಮಿಕರು ಬಲಿಯಾಗಿದ್ದಾರೆ. 2 ಅಸ್ವಸ್ಥಗೊಂಡಿದ್ದಾರೆ. ಉಸಿರುಗಟ್ಟಿ 3 ಕಾರ್ಮಿಕರ ದುರ್ಮರಣವಾಗಿರೋದು. ವಿಕ್ರಮ್ ಸಿಂಗ್, ಸಂಜಯ್ ಸಿಂಗ್ ಮತ್ತು ಗಣೇಶ್ ಮೃತಪಟ್ಟ ದುರ್ದೈವಿಗಳು. ಇನ್ನು ಶಿವಕುಮಾರ್ ಮತ್ತು ಹೇಮಂತ್ ಅನ್ನೋರು ಅಸ್ವಸ್ಥರಾಗಿ ರಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸಿಐಎಲ್ ಲ್ಯಾಬ್ರೋಟರಿಯನ್ನು ಗಮನಿಸ್ತಾ ಇದ್ದೀವಿ. ಇಲ್ಲಾದಂತಹ ದುರಂತ ಅದು ಕೆಮಿಕಲ್ ಸೋರಿಕೆಯಾಗಿದೆ. ಯಾದಗಿರಿಯ ಕಡೆಚೂರು ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಲ್ಯಾಬ್ರೋಟರಿ ಅಲ್ಲಿ ಆದಂತಹ ದುರಂತದಲ್ಲಿ 3 ಮೃತಪಟ್ಟರೆ 2 ಅಸ್ವಸ್ಥಗೊಂಡಿದ್ದಾರೆ. ಔಷಧ ತಯಾರಿಕಾ ಸಿಲ್ ಲ್ಯಾಬೋರೇಟರಿಯಲ್ಲಿ ಆದಂತಹ ದುರಂತ. ಈ ಔಷಧ ತಯಾರಿಕಾ ಕಾರ್ಖಾನೆಯಲ್ಲಿ ಕೆಮಿಕಲ್ ಸೋರಿಕೆಯಾಗಿತ್ತು. ಈ ದುರಂತಕ್ಕೆ ಬಲಿಯಾದವರು ಜಾರ್ಖಂಡ್ ಮತ್ತು ತೆಲಂಗಾಣ ಮೂಲದ ಕಾರ್ಮಿಕರು. ಇನ್ನು 2 ಅಸ್ವಸ್ಥಗೊಂಡಂಥವರು ಶಿವಕುಮಾರ್ ಮತ್ತು ಹೇಮಂತ್. ಹಲವು ಕಡೆಗಳಲ್ಲಿ ಈ ರೀತಿ ಕೆಮಿಕಲ್ಗಳ ಸೋರಿಕೆ, ಕಾರ್ಖಾನೆಗಳಲ್ಲಾದಂತಹ ದುರಂತಕ್ಕೆ ಕಾರ್ಮಿಕರು ಬಲಿಯಾದಂತಹ ಘಟನೆಗಳನ್ನು ನೋಡ್ತಾ ಇದ್ದೀವಿ. ಈಗ ಯಾದಗಿರಿಲಾದಂತಹ ದುರಂತಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮೀನ್. ಈಗ ಸಂಪರ್ಕದಲ್ಲಿದ್ದಾರೆ. ಅಮೀನ್, ನಿಜಕ್ಕೂ ದುರದೃಷ್ಟಕರ, 3 ಕಾರ್ಮಿಕರನ್ನ ಬಲಿ ಪಡೆದಿದೆ ಈ ದುರಂತ. ಹೇಗ್ ನಡೀತು? ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿರಲಿಲ್ವಾ? ಏನ್ ಕತೆ? ಪ್ರತಿಮಾ, ಇದು ಯಾದಗಿರಿ ತಾಲೂಕಿನ ಕಡೆಚೂರು ಕೈಗಾರಿಕಾ ಪ್ರದೇಶದಲ್ಲಿ ನಡೆದಂತ ದುರಂತ. ಸಾಕಷ್ಟು ಬೇರೆ ಬೇರೆ ಉತ್ತರ ಭಾರತದಿಂದ ಸಾಕಷ್ಟು ಬಡ ಕಾರ್ಮಿಕರು ಇಲ್ಲಿ ಕೆಲಸ ಮಾಡಕ್ಕೆ ಬರ್ತಾರೆ. ಆದ್ರೆ ಆ ಒಂದು ಕಾರ್ಮಿಕರಿಗೆ ಸುರಕ್ಷತಾ ಕ್ರಮಗಳು ಕೈಗೊಂಡಿರಲಿಲ್ಲ. ಇದೇ ಒಂದು ಕಾರಣಕ್ಕಾಗಿ ಈಗ ಈ ರೀತಿಯ ದುರಂತ ನಡೆದಿರುತ್ತದೆ. ನಿನ್ನೆ ಮಧ್ಯರಾತ್ರಿ ಅಂದ್ರೆ ರಾತ್ರಿ ಶಿಫ್ಟ್ ನಲ್ಲಿ ಇದ್ದಂತ ಕಾರ್ಮಿಕರು ಈ ಒಂದು ಸೀಲ್ ಅಂದ್ರೆ ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಸೀಲ್ ಇಂಡಸ್ಟ್ರಿ ಈ ಒಂದು ಕಾರ್ಖಾನೆ ಇದೆ. ಒಂದು ಕಾರ್ಖಾನೆಯಲ್ಲಿ ಕೆಮಿಕಲ್ ಸೋರಿಕೆ ಆಗಿದೆ. ಕೆಮಿಕಲ್ ಸೋರಿಕೆಯಾದ ಪರಿಣಾಮವಾಗಿ ನಿನ್ನೆ ರಾತ್ರಿ ಶಿಫ್ಟ್ ನಲ್ಲಿ 5 ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. 5 ಜನ ಕಾರ್ಮಿಕರು ಕೆಲಸ ಮಾಡೋ ಸಂದರ್ಭದಲ್ಲಿ ಕೆಮಿಕಲ್ ಸೋರಿಕೆ ಆಗಿದೆ. ಕೆಮಿಕಲ್ ಸೋರಿಕೆ ಆದ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ಉಸಿರಾಟದ ತೊಂದರೆ ಉಂಟಾಗಿದೆ. ಯಾಕಂದ್ರೆ ಆ ಕೆಮಿಕಲ್ ಗಾಳಿಯಲ್ಲಿ ಮಿಶ್ರಿತವಾಗಿ ಅವರ ದೇಹದಲ್ಲಿ ಸೇರ್ಕೊಂಡಿದೆ. ಹೀಗಾಗಿ ಉಸಿರಾಟದ ಸಮಸ್ಯೆ ಆಗಿ 5 ಜನ ಕಾರ್ಮಿಕರು ಒದ್ದಾಡ್ತಿದ್ರು. ಅಲ್ಲೇ ಇರುವಂತಹ ಸ್ಥಳೀಯ ಇನ್ನು ಬೇರೆ ಕಾರ್ಮಿಕರು ಅವರನ್ನ ಕೂಡಲೇ ಖಾಸಗಿ ಒಂದು ವಾಹನದಲ್ಲಿ ಅವರನ್ನ ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತ ಪ್ರಯತ್ನ ಮಾತ್ರ. ಅದರಲ್ಲಿ 3 ಜನ ಕಾರ್ಮಿಕರು ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಿದ್ದಾರೆ. ಮಧ್ಯಪ್ರದೇಶ ಮೂಲದ ವಿಕ್ರಮ್ ಸಿಂಗ್ ಮತ್ತು ಸಂಜಯ್ ಸಿಂಗ್ ಅನ್ನುವಂಥದ್ದು, ಇನ್ನೊಂದು ತೆಲಂಗಾಣದ ಮಹಬೂಬ್ನಗರ ಜಿಲ್ಲೆಯ ಗಣೇಶ್ ಅನ್ನುವಂಥ ಕಾರ್ಮಿಕರು. ಅಂದ್ರೆ ಈ 3 ಜನ ಕಾರ್ಮಿಕರು ಮೃತಪಟ್ಟಿದ್ದಾರೆ. ಇನ್ನು 2 ಅಂದ್ರೆ ಶಿವಕುಮಾರ್ ಮತ್ತು ಹೇಮಂತ್ ಅನ್ನುವಂಥ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ 2 ಕಾರ್ಮಿಕರು, ಅವರು ಕೂಡ ಈಗ ಅಸ್ವಸ್ಥಗೊಂಡಿದ್ದಾರೆ. ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಅಂದ್ರೆ ಜೀವನ ಮರಣದ ಹೋರಾಟ ನಡೆಸಿದ್ದಾರೆ. ಅವರಿಗೆ ಚಿಕಿತ್ಸೆ ಕೊಡುವಂತ ಕೆಲಸ ಆಗ್ತಿದೆ. ಸದ್ಯ ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ಪಾಂಡೆ ಮತ್ತು SP ಪೃಥ್ವಿ ಶಂಕರ್ ಅವರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಭೇಟಿ ನೀಡಿ ಕಾರ್ಖಾನೆ ಮಾಲೀಕರು ಯಾರು ಮತ್ತೆ ಯಾವ ಕಾರಣಕ್ಕಾಗಿ ಒಂದು ಕೆಮಿಕಲ್ ಸೋರಿಕೆ ಆಗಿದೆ ಅನ್ನೋ ಬಗ್ಗೆ ಪರಿಶೀಲನೆ ಮತ್ತು ಮಾಹಿತಿ ಪಡೆಯುವಂತ ಕೆಲಸ ಮಾಡ್ತಿದ್ದಾರೆ. ಸದ್ಯ ಈ ಒಂದು ಕಾರ್ಖಾನೆಯಲ್ಲಿ ಸರಿಯಾದ ಸುರಕ್ಷತಾ ಕ್ರಮಗಳು ಕೈಗೊಂಡದ ಕಾರಣಕ್ಕಾಗಿ ಈ ರೀತಿಯ ದುರಂತ ಸಂಭವಿಸಿದೆ. ಕಳೆದ 2 ವರ್ಷಗಳ ಹಿಂದೆ ಸಹಿತ ಇದೇ ಒಂದು ಸೀಲ್ ಲ್ಯಾಬ್ರೋಟರಿ ಕಾರ್ಖಾನೆಯಲ್ಲಿ ಅಗ್ನಿ ದುರಂತ ಸಂಭವಿಸಿದ್ದು. ಆಗಲೂ ಕೂಡ ಸಾಕಷ್ಟು ಸಮಸ್ಯೆ ಉಂಟಾಗಿತ್ತು. ಅದಾದ ನಂತರ ಮತ್ತೆ 2 ವರ್ಷದಲ್ಲಿ ಈ ರೀತಿ ಕೆಮಿಕಲ್ ಸೋರಿಕೆಯಿಂದಾಗಿ 3 ಜನ ಕಾರ್ಮಿಕರು ದುರ್ಮರಣ ಹೊತ್ತಿರುವಂತದ್ದು. ಇದೇ ಒಂದ್ ರೀತಿ ಸುರಕ್ಷತಾ ಕ್ರಮಗಳು ಕೈಗೊಳ್ಳದ ಕಾರಣಕ್ಕಾಗಿ ಈ ರೀತಿ ಆಗಿದೆ. ಸದ್ಯ ಇವರ ವಿರುದ್ಧ ಜಿಲ್ಲಾಧಿಕಾರಿಗಳು ಸೈದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಅಮೀನ್.